ಬಿಜೆಪಿಯಲ್ಲಿ ಶುರುವಾಗಿದೆ ಪವರ್ ಶೇರಿಂಗ್ ಫೈಟ್. ಡಿಕೆ ಶಿವಕುಮಾರ್ ಹಿಂದುತ್ವ ಅಸ್ತ್ರಕ್ಕೆ ಸೈಲೆಂಟ್ ಆಗ್ಬಿಟ್ರಾ ಸಿದ್ದರಾಮಯ್ಯ ಅನ್ನೋದು ಪ್ರಶ್ನೆ. ಮಾಜಿ ಸಿಎಂ ಮೊಯ್ಲಿ ಹೇಳಿಕೆಗೆ ಮೆತ್ತಗಾಗ್ಬಿಟ್ರಾ ಸಿಎಂ ಸಿದ್ದರಾಮಯ್ಯ ಬಣ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್ ಟೀಮ್. ಹೈಕಮಾಂಡ್ ನಿಂದಲೇ ಸಿಎಂಗೆ ಏನಾದ್ರೂ ಖಡಕ್ ಸಂದೇಶ ಬಂತ, ಆ ಕಾರಣಕ್ಕೆ ಸೈಲೆಂಟ್ ಆಗಿದ್ದಾರಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಕಾರಣ ಪ್ರತಿ ಬಾರಿ ಕೂಡ ಈ ಪ್ರಶ್ನೆ ಎದುರಾದಾಗ ಯಾರಿ ಹೇಳಿದ್ದು ಪವರ್ ಶೇರಿಂಗ್ ಅಂತ, ನಾನೇ ಇರ್ತೀನಿ 5 ವರ್ಷಗಳ ಕಾಲ ಅಂತ ಹೇಳ್ತಿದ್ರು. ಬಟ್ ಈ ಬಾರಿ ಹೈಕಮಾಂಡ್ ಹೆಂಗ್ ಹೇಳುತ್ತೋ ಹಂಗೆ ಕೇಳ್ತೀನಿ ಅಂತ ಹೇಳ್ತಿದ್ದಾರೆ. ಸಿಎಂ ಬದಲಾವಣೆಯ ಮಾತು ಕೇಳಿ ಬಂದಾಗ್ಲೆಲ್ಲ ಗುಟುರು ಹಾಕ್ತಾ ಇದ್ದ ಸಿದ್ದರಾಮಯ್ಯ ಅದ್ಯಾಕೋ ಇದೀಗ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಮೌನದ ಹಿಂದೆ 10 ಗುಮಾನಿ ಕೂಡ ಶುರುವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕದನ ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ತಾರಕಕ್ಕೇರಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಕಾಂಗ್ರೆಸ್ ನಾಯಕರೇ ಬಾಂಬ್ ಸಿಡಿಸಿದ್ದಾರೆ. ಶೀಘ್ರದಲ್ಲೇ ಕನಕಪುರ ಬಂಡೆ ಸಿಎಂ ಗದ್ದುಗೆ ಏರೋ ಗುಮಾನಿ ಶುರುವಾಗಿದೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಖಚಿತಾನ? ಹೈಕಮಾಂಡ್ ನಿಂದಲೇ ಬಂತ ಸಂದೇಶ? ಮೆತ್ತಗಾಗಿ ಬಿಟ್ರ ಸಿಎಂ ಸಿದ್ದರಾಮಯ್ಯ? ಪ್ರಿಯ ವೀಕ್ಷಕರೇ, ಈ ಹಿಂದೆ ಸಿಎಂ ಬದಲಾವಣೆಯ ಮಾತು ಕೇಳಿ ಬಂದಾಗ್ಲೆಲ್ಲ ಟಗರು ರಾಮಯ್ಯ ಸಿಡ್ದೇಳ್ತಿದ್ರು. 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಗುಟ್ರು ಹಾಕ್ತಿದ್ರು. ಆದ್ರೆ ಅದೇನಾಯ್ತೋ ಏನೋ, ಈ ಬಾರಿ ಅಹಿಂದ ರಾಮಯ್ಯ ತಣ್ಣಗಾದಂತಿದೆ. ವೀರಪ್ಪ ಮೊಯ್ಲಿ ನುಡಿದ ಡಿಕೆ ಶಿವಕುಮಾರ್ ಸಿಎಂ ಭವಿಷ್ಯದ ಬಗ್ಗೆ ಕೇಳಿ ಸಿಎಂ ಸಿದ್ದರಾಮಯ್ಯ ನಾನು ಹೈಕಮಾಂಡ್ ಹೇಳಿದಂತೆ ಕೇಳ್ತೀನಿ ಎಂದಿದ್ದಾರೆ. ಅವರು ಕೆಲ್ಸಕ್ಕೆ ಬರದಿದ್ದವ್ರು ಮಾತಾಡ್ತಾರಪ್ಪ, ಅವಕ್ಕೆಲ್ಲ ಯಾಕೆ ಅಷ್ಟೊಂದು ಮಹತ್ವ ಕೊಡ್ತೀರಿ? ಚೀಫ್ ಮಿನಿಸ್ಟರ್ ಬದಲಾವಣೆ 5 ವರ್ಷ ನಮ್ಮದೇ ಸರ್ಕಾರ ಇರ್ತದೆ. ನಾನು ಈಗ ಮುಖ್ಯಮಂತ್ರಿ, ನಾನೇ ಮುಂದುವರಿತೀನಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ತೀರ್ಮಾನ ಈಗ ಮೊಯ್ಲಿ ಅವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಅದು. ಸರ್ ಖರ್ಗೆ ಅವರು ಹೇಳಿದ್ಮೇಲೆ ಪದೇ ಮಾತನಾಡ್ತಾ ಇದ್ದಾರೆ. ನೀವು ಸೈಲೆಂಟ್ ಆಗಿದ್ದೀರಾ, ಬೇರೆಯವರೆಲ್ಲ ಮಾತನಾಡ್ತಾ ಇದ್ದಾರೆ. ನಾನೇನು ಮಾತಾಡ್ತೀನಿ? ನೀವು ಮಾತಾಡ್ತಾ ಇಲ್ಲ, ಬೇರೆಯವರು ಮಾತಾಡ್ತಾರೆ. ಐ ವಿಲ್ ಗೋ ಬೈ ದಿ ಹೈಕಮಾಂಡ್ಸ್ ಡೈರೆಕ್ಷನ್ಸ್. ನೋಡಿದ್ರಲ್ವಾ, ಅದ್ಯಾಕೋ ಸಿಎಂ ಮುಖದಲ್ಲಿ ಈ ಹಿಂದಿದ್ದ ಆತ್ಮವಿಶ್ವಾಸ ಈಗಿಲ್ಲ. ಹಳೆ ಖದರ್ ಈಗ ಕಾಣಿಸ್ತಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಬಿಟ್ಟುಕೊಡುವಂತೆ ಹೈಕಮಾಂಡ್ ನಿಂದಲೇ ಸಂದೇಶ ಬಂದಿದ್ಯಾ ಅನ್ನೋ ಅನುಮಾನ ಮೂಡಿದೆ. ಇದೇ ಕಾರಣಕ್ಕೆ ಮೆತ್ತಗಾಗಿ ಬಿಟ್ರಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ಅದೇನೇ ಇರಲಿ, ಸಿಎಂ ಕುರ್ಚಿ ಕದನ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎಬ್ಬಿಸಿರುವುದಂತೂ ಸತ್ಯ. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರಾ ಇಲ್ವಾ ಅನ್ನೋದನ್ನ ಕಾಲವೇ ಉತ್ತರಿಸಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸುರೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಏನಾಗ್ತಿದೆ? ಜಯಪ್ರಕಾಶ್ ಶೆಟ್ಟಿ, ಏನು ಡಿ ಕೆ ಶಿವಕುಮಾರ್ ಅವರು ಬಿಟ್ಟಂತಹ ಒಂದು ಹಿಂದುತ್ವದ ಅಸ್ತ್ರ ಏನಿದೆ, ಆ ಹಿಂದುತ್ವದ ಅಸ್ತ್ರ ಕೇವಲ ಸಿದ್ದರಾಮಯ್ಯ ಅವ್ರಿಗಷ್ಟೇ ಅಲ್ಲ, ಅತ್ತ ಹೈಕಮಾಂಡ್ಗೂ ಕೂಡ ಎಲ್ಲೊಂದು ಕಡೆ ಅವ್ರಿಗೂ ಕೂಡ ಒಂದು ರೀತಿ ಆತಂಕವನ್ನು ಸೃಷ್ಟಿಸುವಂತಹ ಒಂದು ಅಸ್ತ್ರವನ್ನು ಬಿಟ್ಟಿದ್ದು. ಸೊ ಹಾಗೆ ನೋಡೋದಾದರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಷ್ಟೇ ಬಹಿರಂಗವಾಗಿ ಮತ್ತೆ ಅಂದರೆ ಮುಂದಿನ ಸಿಎಂ ಅಂತ ಹೇಳ್ಕೊಳ್ತಾ ಇರ್ತಕ್ಕಂಥ. ಆದರೆ ಸಿದ್ದರಾಮಯ್ಯವರ ಬೆಂಬಲಿಗರಾಗಲಿ ಯಾರೂ ಕೂಡ ಸಿದ್ದರಾಮಯ್ಯವರ ಪರವಾಗಿ ಅಥವಾ ಅಂದರೆ ಸಿದ್ದರಾಮಯ್ಯವರನ್ನ ಬೆಂಬಲಿಸಿ ಮಾತಾಡುವಂತಹ ಒಂದು ತಂಟೆಗೆ ಹೋಗ್ತಾ ಇಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು BJPಗೆ ಹೋಗೇ ಬಿಟ್ಟರು, ಏನು ಸಾಫ್ಟ್ ಹಿಂದುತ್ವವನ್ನು ಪಠಿಸ್ತಾ ಇದ್ರು, ಅವರು BJPಗೆ ಹೋಗೇ ಬಿಟ್ಟರು ಅನ್ನೋತಕ್ಕಂತಹ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಇದ್ದಿರ್ತಕ್ಕಂಥದ್ದು. ಕೇವಲ ರಾಜ್ಯದಲ್ಲಿ ಅಷ್ಟೇ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಥರದ ಒಂದು ಚರ್ಚೆಗಳು ಉಟ್ಕೊಂಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಸಹಜವಾಗಿ ಎಲ್ಲಿ ಏನಾದರೂ ಸರ್ಕಾರ ಅಭದ್ರತೆಗೆ ಸೃಷ್ಟಿಯಾಗಿದೆ ಆದರೆ, ಕಾರಣ ಆಗಿದೆ ಆದರೆ ಅದಕ್ಕೆ ಎಲ್ಲೂ ನಾವೆಲ್ಲರೂ ಹೊಣೆ ಆಗಬೇಕಾಗುತ್ತೇನೋ ಅಂತಕ್ಕಂಥ ಒಂದು ಆತಂಕ ಕೂಡ ಇರ್ಬೋದೇನೋ. ಸೊ ಹೀಗಾಗಿನೇ ಒಂದು ಕಡೆ ಸಿದ್ದರಾಮಯ್ಯವರು ಕೂಡ ಎಲ್ಲೂ ಕೂಡ ಅದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ, ನಾನೇ ಮುಂದಿನ ಸಿಎಂ ಅಂತಕ್ಕಂಥದ್ದು. ಯಾಕೆಂತಂದರೆ ಈ ಹಿಂದೆ 2-3 ಬಾರಿ ಕೂಡ ಮುಂದಿನ ಸಿಎಂ ಬದಲಾವಣೆ ಅಂತಕ್ಕಂಥ ವಿಚಾರ ಬಂದಾಗ ಸಿದ್ದರಾಮಯ್ಯವರು ಭಾಳ ಗಡಸಾಗಿ ಹೇಳ್ತಕ್ಕಂಥದ್ದು ಮಾತನ್ನು ಹೇಳ್ತಾ ಇದ್ರು, ನಾನೇ 5 ವರ್ಷ ಸಿಎಂ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಆದರೆ
ಆದರೆ ಈ ಬಾರಿ ಅಂತಹ ಯಾವುದೇ ಒಂದು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಶಿವರಾತ್ರಿ ಕಳೆದು 6-7 ದಿನ ಆಗ್ತಾ ಬಂತು, ಆದರೂ ಕೂಡ ಈವರೆಗೂ ಕೂಡ ಎಲ್ಲೂ ಕೂಡ ಒಂದು ಡಿಪೆಂಡ್ ಮಾಡ್ಕೊಳ್ಳೋಂಥದಕ್ಕೆ ಹೋಗಿಲ್ಲ. ಅವ್ರ ಬೆಂಬಲಿಗರು ಕೂಡ ಡಿಪೆಂಡ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ಖಂಡಿತವಾಗ್ಲೂ ಕೂಡ ಸಿದ್ದರಾಮಯ್ಯ ಅವರು ಈ ಒಂದು ಡಿ ಕೆ ಶಿವಕುಮಾರ್ ಅವರ ಹಿಂದುತ್ವದ ಅಸ್ತ್ರ ಬಿಟ್ಟ ನಂತರ ಎಲ್ಲ ಒಂದು ಕಡೆ ಅವರು ಕೂಡ ತಣ್ಣಗಾಗಿರ್ತಕ್ಕಂಥದ್ದು, ಜೊತೆಗೆ ಹೈಕಮಾಂಡ್ಗೂ ಕೂಡ ಈ ಒಂದು ಸಂದೇಶದ ಮತ್ತೆ ಇದರ ಹಿಂದಿನ ಒಂದು ಅಸ್ತ್ರ ಏನೆಲ್ಲ ಇರ್ಬೋದು ಅಂತಕ್ಕಂಥ ಒಂದು ಅರಿವು ಕೂಡ ಆಗಿರ್ಬೋದು. ಸೊ ಹೀಗಾಗಿಯೇ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪವರ್ ಶೇರಿಂಗ್ ಬಗ್ಗೆ ಮಾತಾಡಬೇಡಿ ಅಂತಕ್ಕಂಥ ಸೂಚನೆಯನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿರ್ತಕ್ಕಂಥ, ಜೊತೆಗೆ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ಕೂಡ ಸೂಚನೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಸೊ ಹೀಗಾಗಿನೇ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ತಣ್ಣಗಾಗಿದ್ದಾರೆ, ಜೊತೆಗೆ ಹೈಕಮಾಂಡ್ ಕೂಡ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಒಂದಷ್ಟು ಆತಂಕ ಕೂಡ ಹುಟ್ಟಿರ್ಬೋದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು. ನಿಮ್ಮೆಲ್ಲ ಶುರುವಾಗಿದೆ ಅಪ್ಡೇಟ್ಸ್ಗೆ ಪವರ್ ಶೇರಿಂಗ್ ಫೈಟ್. ಡಿಕೆ ಶಿವಕುಮಾರ್ ಹಿಂದುತ್ವ ಅಸ್ತ್ರಕ್ಕೆ ಸೈಲೆಂಟ್ ಆಗ್ಬಿಟ್ರಾ ಸಿದ್ದರಾಮಯ್ಯ ಅನ್ನೋದು ಪ್ರಶ್ನೆ. ಮಾಜಿ ಸಿಎಂ ಮೊಯ್ಲಿ ಹೇಳಿಕೆಗೆ ಮೆತ್ತಗಾಗ್ಬಿಟ್ರಾ ಸಿಎಂ ಸಿದ್ದರಾಮಯ್ಯ? ಸಿಎಂ ಸಿದ್ದರಾಮಯ್ಯ ಬಣ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್ ಟೀಮ್. ಹೈಕಮಾಂಡ್ ನಿಂದಲೇ ಸಿಎಂಗೆ ಏನಾದ್ರೂ ಖಡಕ್ ಸಂದೇಶ ಬಂತ? ಆ ಕಾರಣಕ್ಕೆ ಸೈಲೆಂಟ್ ಆಗಿದ್ದಾರಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಕಾರಣ ಪ್ರತಿ ಬಾರಿ ಕೂಡ ಈ ಪ್ರಶ್ನೆ ಎದುರಾದಾಗ ಯಾರಿ ಹೇಳಿದ್ದು ಪವರ್ ಶೇರಿಂಗ್ ಅಂತ, ನಾನೇ ಇರ್ತೀನಿ 5 ವರ್ಷಗಳ ಕಾಲ ಅಂತ ಹೇಳ್ತಿದ್ರು. ಬಟ್ ಈ ಬಾರಿ ಹೈಕಮಾಂಡ್ ಹೆಂಗ್ ಹೇಳುತ್ತೋ ಹಂಗೆ ಕೇಳ್ತೀನಿ ಅಂತ ಹೇಳ್ತಿದ್ದಾರೆ. ಸಿಎಂ ಬದಲಾವಣೆಯ ಮಾತು ಕೇಳಿ ಬಂದಾಗ್ಲೆಲ್ಲ ಗುಟುರು ಹಾಕ್ತಾ ಇದ್ದ ಸಿದ್ದರಾಮಯ್ಯ ಅದ್ಯಾಕೋ ಇದೀಗ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಮೌನದ ಹಿಂದೆ 10 ಗುಮಾನಿ ಕೂಡ ಶುರುವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕದನ ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ತಾರಕಕ್ಕೇರಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಕಾಂಗ್ರೆಸ್ ನಾಯಕರೇ ಬಾಂಬ್ ಸಿಡಿಸುತ್ತಿದ್ದಾರೆ. ಶೀಘ್ರದಲ್ಲೇ ಕನಕಪುರ ಬಂಡೆ ಸಿಎಂ ಗದ್ದುಗೆ ಏರೋ ಗುಮಾನಿ ಶುರುವಾಗಿದೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಖಚಿತಾನ? ಹೈಕಮಾಂಡ್ನಿಂದಲೇ ಬಂತ ಸಂದೇಶ? ಮೆತ್ತಗಾಗಿ ಬಿಟ್ರ ಸಿಎಂ ಸಿದ್ದರಾಮಯ್ಯ? ಪ್ರಿಯ ವೀಕ್ಷಕರೇ, ಈ ಹಿಂದೆ ಸಿಎಂ ಬದಲಾವಣೆಯ ಮಾತು ಕೇಳಿ ಬಂದಾಗ್ಲೆಲ್ಲ ಟಗರು ರಾಮಯ್ಯ ಸಿಡ್ದೇಳ್ತಿದ್ರು. 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಗುಟ್ರು ಹಾಕ್ತಿದ್ರು. ಆದ್ರೆ ಅದೇನಾಯ್ತೋ ಏನೋ, ಈ ಬಾರಿ ಅಹಿಂದ ರಾಮಯ್ಯ ತಣ್ಣಗಾದಂತಿದೆ. ವೀರಪ್ಪ ಮೊಯ್ಲಿ ನುಡಿದ ಡಿಕೆ ಶಿವಕುಮಾರ್ ಸಿಎಂ ಭವಿಷ್ಯದ ಬಗ್ಗೆ ಕೇಳಿ ಸಿಎಂ ಸಿದ್ದರಾಮಯ್ಯ ನಾನು ಹೈಕಮಾಂಡ್ ಹೇಳಿದಂತೆ ಕೇಳ್ತೀನಿ ಎಂದಿದ್ದಾರೆ. ಅವರು ಕೆಲ್ಸಕ್ಕೆ ಬಾರದಿದ್ದವ್ರು ಮಾತಾಡ್ತಾರಪ್ಪ, ಅವಕ್ಕೆಲ್ಲ ಯಾಕೆ ಅಷ್ಟೊಂದು ಮಹತ್ವ ಕೊಡ್ತೀರಿ? ಚೀಫ್ ಮಿನಿಸ್ಟರ್ ಬದಲಾವಣೆ 5 ವರ್ಷ ನಮ್ಮದೇ ಸರ್ಕಾರ ಇರ್ತದೆ. ನಾನು ಈಗ ಮುಖ್ಯಮಂತ್ರಿ, ನಾನೇ ಮುಂದುವರಿತೀನಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ತೀರ್ಮಾನ ಈಗ ಮೊಯ್ಲಿ ಅವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಅದು. ಸರ್ ಖರ್ಗೆ ಅವರು ಅಲ್ಲ ಸರ್, ಖರ್ಗೆ ಅವ್ರು ಹೇಳಿದ್ಮೇಲೆ ಪದೇ ಪದೇ ಮಾತನಾಡ್ತಾ ಇದ್ದಾರೆ. ನೀವು ಸೈಲೆಂಟ್ ಆಗಿದ್ದೀರಾ, ಬೇರೆಯವರೆಲ್ಲ ಮಾತನಾಡ್ತಾ ಇದ್ದಾರೆ. ನಾನೇನು ಮಾತಾಡ್ತೀನಿ? ನೀವು ಮಾತಾಡ್ತಾ ಇಲ್ಲ, ಬೇರೆಯವ್ರು ಮಾತಾಡ್ತಾ ಇದ್ದಾರೆ. ಐ ವಿಲ್ ಗೋ ಬೈ ದಿ ಹೈಕಮಾಂಡ್ಸ್ ಡೈರೆಕ್ಷನ್ಸ್. ನೋಡಿದ್ರಲ್ವಾ, ಅದ್ಯಾಕೋ ಸಿಎಂ ಮುಖದಲ್ಲಿ ಈ ಹಿಂದಿದ್ದ ಆತ್ಮವಿಶ್ವಾಸ ಈಗಿಲ್ಲ. ಹಳೆ ಖದರ್ ಈಗ ಕಾಣಿಸ್ತಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಬಿಟ್ಟುಕೊಡುವಂತೆ ಹೈಕಮಾಂಡ್ನಿಂದಲೇ ಸಂದೇಶ ಬಂದಿದ್ಯಾ ಅನ್ನೋ ಅನುಮಾನ ಮೂಡಿದೆ. ಇದೇ ಕಾರಣಕ್ಕೆ ಮೆತ್ತಗಾಗಿ ಬಿಟ್ರಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ಅದೇನೇ ಇರಲಿ, ಸಿಎಂ ಕುರ್ಚಿ ಕದನ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎಬ್ಬಿಸಿರುವುದಂತೂ ಸತ್ಯ. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರಾ ಇಲ್ವಾ ಅನ್ನೋದನ್ನ ಕಾಲವೇ ಉತ್ತರಿಸಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸುರೇಶ್ ಲೈವ್ ಅಲ್ಲಿ. ಓಕೆ, ಸುರೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಏನಾಗ್ತಿದೆ? ಜಯಪ್ರಕಾಶ್ ಶೆಟ್ಟಿ, ಏನು ಡಿ ಕೆ ಶಿವಕುಮಾರ್ ಅವರು ಬಿಟ್ಟಂತಹ ಒಂದು ಹಿಂದುತ್ವದ ಅಸ್ತ್ರ ಏನಿದೆ, ಆ ಹಿಂದುತ್ವದ ಅಸ್ತ್ರ ಕೇವಲ ಸಿದ್ದರಾಮಯ್ಯ ಅವ್ರಿಗಷ್ಟೇ ಅಲ್ಲ, ಅತ್ತ ಹೈಕಮಾಂಡ್ಗೂ ಕೂಡ ಇಲ್ಲೊಂದು ಕಡೆ ಅವ್ರಿಗೂ ಕೂಡ ಒಂದು ರೀತಿ ಆತಂಕವನ್ನು ಸೃಷ್ಟಿಸುವಂತಹ ಒಂದು ಅಸ್ತ್ರವನ್ನು ಬಿಟ್ಟಿದ್ದು. ಸೊ ಹಾಗೆ ನೋಡೋದಾದರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಷ್ಟೇ ಬಹಿರಂಗವಾಗಿ ಮತ್ತೆ ಅಂದರೆ ಮುಂದಿನ ಸಿ ಎಂ ಅಂತ ಹೇಳ್ಕೊಳ್ತಾ ಇರ್ತಕ್ಕಂಥ, ಆದರೆ ಸಿದ್ದರಾಮಯ್ಯ ಅವರಾಗಲಿ ಸಿದ್ದರಾಮಯ್ಯ ಅವರ ಬೆಂಬಲಿಗರಾಗಲಿ ಯಾರೂ ಕೂಡ ಸಿದ್ದರಾಮಯ್ಯ ಅವರ ಪರವಾಗಿ ಅಥವಾ ಅಂದರೆ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸಿ ಮಾತಾಡುವಂತಹ ಒಂದು ತಂಟೆಗೆ ಹೋಗ್ತಾ ಇಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು BJPಗೆ ಹೋಗೇ ಬಿಟ್ಟರು, ಏನು ಸಾಫ್ಟ್ ಹಿಂದುತ್ವವನ್ನು ಪಠಿಸ್ತಾ ಇದ್ರು, ಅವರು BJPಗೆ ಹೋಗೇ ಬಿಟ್ಟರು ಅನ್ನೋತಕ್ಕಂತಹ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಇದ್ದಿರ್ತಕ್ಕಂಥದ್ದು. ಕೇವಲ ರಾಜ್ಯದಲ್ಲಿ ಅಷ್ಟೇ ರಾಷ್ಟ್ರ ಮಟ್ಟದಲ್ಲಿ
ಮೊದಲು ಕೂಡ ಈ ಥರದ ಒಂದು ಚರ್ಚೆಗಳು ಉಟ್ಕೊಂಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಸಹಜವಾಗಿ ಎಲ್ಲಿ ಏನಾದರೂ ಸರ್ಕಾರ ಅಭದ್ರತೆಗೆ ಸೃಷ್ಟಿಯಾಗಿದೆ ಆದರೆ ಕಾರಣ ಆಗಿದೆ ಆದರೆ ಅದಕ್ಕೆ ಎಲ್ಲೂ ನಾವೆಲ್ಲರೂ ಹೊಣೆ ಆಗಬೇಕಾಗುತ್ತೇನೋ ಅಂತಕ್ಕಂಥ ಒಂದು ಆತಂಕ ಕೂಡ ಇರ್ಬೋದೇನೋ. ಸೊ ಹೀಗಾಗಿನೇ ಒಂದು ಕಡೆ ಸಿದ್ದರಾಮಯ್ಯವರು ಕೂಡ ಎಲ್ಲೂ ಕೂಡ ಅದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ, ನಾನೇ ಮುಂದಿನ CM ಅಂತಕ್ಕಂಥದ್ದು. ಯಾಕೆಂತಂದ್ರೆ ಈ ಹಿಂದೆ 2-3 ಬಾರಿ ಕೂಡ ಮುಂದಿನ CM ಬದಲಾವಣೆ ಅಂತಕ್ಕಂಥ ವಿಚಾರ ಬಂದಾಗ ಸಿದ್ದರಾಮಯ್ಯವರು ಬಹಳ ಗಡಿಸಾಗಿ ಹೇಳ್ತಕ್ಕಂಥದ್ದು ಮಾತನ್ನು ಹೇಳ್ತಾ ಇದ್ರು, ನಾನೇ 5 ವರ್ಷ CM ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಆದರೆ ಈ ಬಾರಿ ಅಂತಹ ಯಾವುದೇ ಒಂದು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಶಿವರಾತ್ರಿ ಕಳೆದು 6-7 ದಿನ ಆಗ್ತಾ ಬಂತು, ಆದರೂ ಕೂಡ ಈವರೆಗೂ ಕೂಡ ಎಲ್ಲೂ ಕೂಡ ಒಂದು ಡಿಪೆಂಡ್ ಮಾಡ್ಕೊಳ್ಳೋಂಥದಕ್ಕೆ ಹೋಗಿಲ್ಲ, ಅವ್ರ ಬೆಂಬಲಿಗರು ಕೂಡ ಡಿಪೆಂಡ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ಖಂಡಿತವಾಗ್ಲೂ ಕೂಡ ಸಿದ್ದರಾಮಯ್ಯ ಅವರು ಈ ಒಂದು DK ಶಿವಕುಮಾರ್ ಅವರ ಹಿಂದುತ್ವದ ಅಸ್ತ್ರ ಬಿಟ್ಟ ನಂತರ ಎಲ್ಲ ಒಂದು ಕಡೆ ಅವರು ಕೂಡ ತಣ್ಣಗಾಗಿರ್ತಕ್ಕಂಥದ್ದು. ಜೊತೆಗೆ ಹೈಕಮಾಂಡ್ಗೂ ಕೂಡ ಈ ಒಂದು ಸಂದೇಶದ ಮತ್ತೆ ಇದರ ಹಿಂದಿನ ಒಂದು ಅಸ್ತ್ರ ಏನೆಲ್ಲ ಇರ್ಬೋದು ಅಂತಕ್ಕಂಥ ಒಂದು ಅರಿವು ಕೂಡ ಆಗಿರ್ಬೋದು. ಸೊ ಹೀಗಾಗಿನೇ ಒಂದು ಕಡೆ DK ಶಿವಕುಮಾರ್ ಅವರು ಕೂಡ ಪವರ್ ಶೇರಿಂಗ್ ಬಗ್ಗೆ ಮಾತಾಡಬೇಡಿ ಅಂತಕ್ಕಂಥ ಸೂಚನೆಯನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿರ್ತಕ್ಕಂಥ, ಜೊತೆಗೆ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ಕೂಡ ಸೂಚನೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಸೊ ಹೀಗಾಗಿನೇ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ತಣ್ಣಗಾಗಿದ್ದಾರೆ. ಜೊತೆಗೆ ಹೈಕಮಾಂಡ್ ಕೂಡ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರ ಬಗ್ಗೆ ಒಂದಷ್ಟು ಆತಂಕ ಕೂಡ ಹುಟ್ಟಿರ್ಬೋದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.